ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ಟೇಬಲ್ ಟೆನ್ನಿಸ್ ಒಂದು ಗೇಮ್ಸ್ನ ಮೇಲೆ ನಾನು ಮಾಡ್ತಾ ಇದ್ದೀನಿ, ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು 10-12 ಗೇಮ್ಸ್ಗಳ ಬಗ್ಗೆ ತರಗತಿಗಳನ್ನು ಮಾಡಿದ್ದೀನಿ ಗ್ರೂಪ್ ಗೇಮ್ಸ್ ಮೇಲೆ. ಹಾಗೆ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅನಾಟಮಿ ಕೂಡ ನಾನು ಸಂಪೂರ್ಣವಾಗಿ ಮುಗಿಸಿದ್ದೀನಿ. ಸಿಲೆಬಸ್ ಇದಕ್ಕಿಂತ ಜಾಸ್ತಿನೇ ನಾನು ಅನಾಟಮಿ ಹೇಳಿದ್ದೀನಿ, ಯಾಕಂದರೆ ಅನಾಟಮಿ ಹೇಳಿ ಅಂತ ಮುಗಿಸ್ಕೊಡಿ ಅಂತ ಕೇಳ್ತಾಯಿದ್ರಿ. ಆದರೆ ಅನಾಟಮಿ ಏನು ಮಾಡಿದ್ದೀನಿ ಅಂದರೆ ನಾನು ಹಿಂದೆ ಕಂಪ್ಲೀಟಾಗಿ ಮುಗಿಸಿದ್ದೀನಿ, ನೀವು ನೋಡ್ಕೊಳ್ಬೇಕಾದ್ರೆ. ಹಾಗೆ ಸೈಕಾಲಜಿ ಕೂಡ ಹೇಳಿದ್ದೀನಿ. ಮತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಹಲವಾರು ತರಗತಿಗಳನ್ನು ಏನು ಮಾಡಿದ್ದೀನಿ, ನಾನು ಪಠ್ಯಕ್ರಮಕ್ಕೆ ಅನುಗುಣವಾಗಿ ನಾನು ನಮ್ಮ ತರಗತಿಯಲ್ಲಿ ನಮ್ಮ ಚಾನಲಲ್ಲಿ ಮಾಡಾಕಿದ್ದೀನಿ. ಹಾಗೆ 6th-ಇಂದ 10th ಗಂಟ ದೈಹಿಕ ಶಿಕ್ಷಣ ಪಠ್ಯಪುಸ್ತಕನೂ ಕೂಡ ನನಗೆ 9 ಕಂಪ್ಲೀಟ್ ಮಾಡಿ 10ನೇದು ಸ್ಟಾರ್ಟ್ ಮಾಡಿದ್ದೀನಿ. 10ನೇದು ಮುಗಿಸಿದ್ರೆ ಅಲ್ಲೂ ಕೂಡ ಏನಾಗ್ತೈತಿ, ಆ ಒಂದು ವಿಷಯನೂ ಕೂಡ ಕಂಪ್ಲೀಟಾಗಿ ಮುಗಿದೋಗ್ತೈತೆ. ಅದಕ್ಕೋಸ್ಕರ ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪುರಸಿದ್ಧತೆಯನ್ನು ಮಾಡ್ಕೊಳ್ತೀರೋ ಅವರು ಈ ಒಂದು ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಈ ಟೇಬಲ್ ಟೆನ್ನಿಸ್ ಏನಿದೆಲ್ಲ, ಆ ಒಂದು ಟೇಬಲ್ ಟೆನ್ನಿಸ್ಗೆ ಪ್ರಮುಖವಾದಂತಹ ಪ್ರಶ್ನೋತ್ತರಗಳು. ಆ ಒಂದು ಟೇಬಲ್ ಟೆನ್ನಿಸ್ ಹಿಂದಿನ ತರಗತಿಯಲ್ಲಿ ನಾನು ಅದರ ಬಗ್ಗೆ ಸಂಪೂರ್ಣವಾದಂಥ ಒಂದು ತರಗತಿಯನ್ನು ಮಾಡಿದ್ದೀನಿ. ಯಾರು ಆ ತರಗತಿಯನ್ನು ನೋಡ್ಕೊಂಡಿಲ್ಲೋ ಆ ತರಗತಿಯನ್ನು ನೋಡಿಕೊಂಡು ಈ ತರಗತಿಗಳನ್ನು ವೀಕ್ಷಿಸಿ. ಏಕೆಂದರೆ ನಮಗೆ ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಮಾತ್ರ MCQ ಬಿಡ್ಸೋಕ್ಕೆ ನಮಗೆ ಈಸಿ ಆಗ್ತೈತೆ. ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಡೈರೆಕ್ಟ್ MCQ ಹೋದರೆ ನಮಗೇನು ಅರ್ಥ ಆಗೋದಿಲ್ಲ. ಅದಕ್ಕೆ ನೀವು ಒಂದ್ಸರಿ ವಿಡಿಯೋ ಕೇಳಿಲ್ಲ ಅಂದರೂ ಕೂಡ ನಿಮಗೆ ಎಲ್ಲಿ ಸಿಗುತ್ತೋ ನಿಮ್ಮ ಹತ್ರ ಇರೋವಂಥ ಬುಕ್ಸಲ್ಲಿ ಓದ್ಕೊಂಡು ಆಮೇಲೆ MCQವನ್ನು ಬಿಡಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನೋಡೋಣ. ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ ಬಂದುಬಿಟ್ಟು, ಪಿಂಗ್ ಪಾಂಗ್ ಎಂಬುದು ಈ ಆಟದ ಹೆಸರಾಗಿದೆ. ಪಿಂಗ್ ಪಾಂಗ್ ಅಂತೇಳಿ ಯಾವ ಗೇಮ್ಸಿಗೆ ಕರಿತೀವಿ ಅಂತೇಳಿ ಇದು ಎಕ್ಸಾಮಲ್ ಕ್ವಶನ್ ಪೇಪರಲ್ಲಿಲ್ಲ, ಹಿಂದೆಲ್ಲ ಆಗಿದೆ. ಅದು ಟೇಬಲ್ ಟೆನ್ನಿಸ್ಗೆ ಕರಿತೀವಿ. ಟೇಬಲ್ ಟೆನ್ನಿಸ್ ಆಟವನ್ನು ಕಂಡುಹಿಡಿದವರು ಯಾರು ಅಂದರೆ ಜೇಮ್ಸ್ ಗಾಬ್. ಟೇಬಲ್ ಟೆನ್ನಿಸ್ ಆಟ ಯಾರು ಕಂಡುಹಿಡಿದಾರೆ ಅಂದರೆ ಜೇಮ್ಸ್ ಗಾಬ್ ಅವರು ಕಂಡುಹಿಡಿದಾರೆ. ಟೇಬಲ್ ಟೆನ್ನಿಸ್ ಆಟದ 2 ಸೆಟ್ಗಳ ನಡುವೆ ಆಟಗಾರರು ಪಡೆಯಬಹುದಂಥ ವಿಶ್ರಾಂತಿ ಸಮಯ ಎಷ್ಟು ಅಂದರೆ 1 ನಿಮಿಷ. ಇವೆಲ್ಲ ಅಲ್ಲಿ ಏನು ಮಾಡಿದ್ದಾರೆ, ವಿಶ್ರಾಂತಿ ಸಮಯದು ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಟೇಬಲ್ ಟೆನ್ನಿಸ್ ಆಟದ 2 ಸೆಟ್ಗಳ ನಡುವೆ ಆಟಗಾರರು ಪಡೆಯಬಹುದಂಥ ವಿಶ್ರಾಂತಿ ಸಮಯ ಎಷ್ಟು ಅಂದರೆ 1 ನಿಮಿಷ. ಭಾರತ ಟೇಬಲ್ ಟೆನ್ನಿಸ್ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ಉತ್ತಮ್ ಚಂದ್ರನ್ ಅವರಿಗೆ ಕರಿತೀವಿ. ಟೇಬಲ್ ಟೆನ್ನಿಸ್ ಆಟದ ಒಟ್ಟು ನೋಡಿರಿ, ಟೇಬಲ್ ಟೆನ್ನಿಸ್ ಆಟದ ಒಂದು ಸೆಟ್ ಎಷ್ಟು ಅಂಕಗಳಿಂದ ಕೂಡಿರ್ತದೆ ಅಂದರೆ 11 ಅಂಕಗಳಿಂದ ಕೂಡಿರ್ತದೆ. ಇಲ್ಲಿ 5 ಸೆಟ್ ಇರ್ತವೆ, 3 ಸೆಟ್ ಯಾರು ಗೆಲ್ತಾರೆ ಅವರು ಇಲ್ಲಿ ವಿಜಯಶಾಲಿ ಆಗಿರ್ತಾರೆ. ಟೇಬಲ್ ಟೆನ್ನಿಸ್ ಆಟದಲ್ಲಿ ಟೇಬಲ್ನ ಮೇಲ್ಮೈನಿಂದ ನೆಟ್ನ ಎತ್ತರ ಎಷ್ಟಿರಬೇಕು ಅಂದರೆ 15.25 ಮೀಟರ್ ಇರಬೇಕು. 25 ಸೆಂಟಿಮೀಟರ್ ಇರಬೇಕು. ಸೆಂಟಿಮೀಟ್ರಲ್ಲಿ, ಮೀಟರಲ್ಲಿ, ಅಡಿಯಲ್ಲೆಲ್ಲ ಕೊಟ್ಟಿದ್ದಾರೆ ಹಿಂದೆ. ಆ ಹಿಂದಿನ ಕ್ಲಾಸನ್ನು ನೋಡ್ಕೊಂಡು ನಿಮಗೆ ಗೊತ್ತಾಗ್ತೈತೆ. ಪುರುಷರ ವಿಭಾಗದ ವಿಶ್ವ ಟೇಬಲ್ ಟೆನ್ನಿಸ್ ಪಂದ್ಯಾವಳಿಗಳಿಗೆ ನೀಡುವಂಥ ಪ್ರಶಸ್ತಿ ಅಥವಾ ಕಪ್ ಯಾವುದು ಅಂದರೆ ಅದು ಸ್ವೇತ್ಲಿಂಗ್ ಕಪ್. ಇದು ಇಂಪಾರ್ಟೆಂಟ್ ನೋಡಿರಿ, ಅಲ್ಲಿ ಕಪ್ಗಳ ಬಗ್ಗೆ ನೋಡ್ಕೊಂಡ್ವಿ. ಪುರುಷರ ವಿಭಾಗದ ವಿಶ್ವ ಟೇಬಲ್ ಟೆನ್ನಿಸ್ನಲ್ಲಿ ಅಂದರೆ ಪುರುಷರ ವಿಭಾಗದಲ್ಲಿ ಕೊಡುವಂಥ ಒಂದು ಕಪ್ ಆಗಿರ್ತದೆ ಇದು. ಅದು ಯಾವುದಂದರೆ ಸ್ವೇತ್ಲಿಂಗ್ ಕಪ್. ಮಹಿಳಾ ಒಂದು ಟೇಬಲ್ ಟೆನ್ನಿಸ್ ಇವರಿಗೆ ಯಾವ ಪ್ರಶಸ್ತಿ ಕೊಡ್ತಾರ ಅಂದರೆ ಅವರಿಗೆ ಕೊಡುವಂಥ ಪ್ರಶಸ್ತಿ ಕೇಳಿದ್ರೆ ಜಯಲಕ್ಷ್ಮಿ ಕಪ್. ಎರಡೂ ಇಂಪಾರ್ಟೆಂಟ್ ಇವು. ಅಂತಾರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಫೆಡರೇಷನ್ ITTF ಅಂತ ಕರಿತೀವಿ. ಅದು ಯಾವಾಗ ಅಸ್ತಿತ್ವಕ್ಕೆ ಬಂತಂದರೆ 1926ರಲ್ಲಿ ಬಂತು. ಟೇಬಲ್ ಟೆನ್ನಿಸ್ ಸಿಂಗಲ್ಸ್ನಲ್ಲಿ ಆಟಗಾರನೊಬ್ಬ ಸತತವಾಗಿ ಎಷ್ಟು ಸರ್ವಿಸ್ಗಳನ್ನು ಮಾಡ್ಬೋದು ಅಂದರೆ 2 ಸರ್ವಿಸನ್ನು ಮಾಡ್ಬೋದು ಅವರು. ಟೇಬಲ್ ಟೆನ್ನಿಸ್ ಆಟದಲ್ಲಿ ಟೈಮ್ ಔಟ್ನ ಅವಧಿ ಎಷ್ಟಿರ್ತದೆ ಅಂದರೆ 60 ಸೆಕೆಂಡ್ಸ್ ಇರ್ತದೆ, ಅಂದರೆ 1 ನಿಮಿಷ ಇರ್ತೈತಿ ಅಂತ ಅರ್ಥ. ವಿಶ್ವ ಟೇಬಲ್ ಟೆನ್ನಿಸ್ ತಂಡ ಪ್ರಶಸ್ತಿ ಮಹಿಳೆಯರಿಗಾಗಿ ನೀಡುವಂಥ ಕಪ್ ಯಾವುದಂದರೆ ವಿಶ್ವ ಟೇಬಲ್ ಟೆನ್ನಿಸ್ ತಂಡ ಏನು ಮಾಡ್ತದೆ, ಮಹಿಳೆಯರಿಗೆ ನೀಡುವಂಥ ಕಪ್ ಯಾವುದಂದರೆ ಅದು ಕೋರ್ ಬಿಲಿಯನ್ ಕಪ್. ರಾಷ್ಟ್ರೀಯ ಪ್ರಶಸ್ತಿ ಅಂದರೆ ಮಹಿಳಾ ಟೇಬಲ್ ಟೆನ್ನಿಸ್ಗಾಗಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದವರಿಗೆ ಜಯಲಕ್ಷ್ಮಿ ಕಪ್ ಕೊಟ್ಟರೆ, ವಿಶ್ವ ಟೇಬಲ್ ಟೆನ್ನಿಸ್ ತಂಡ ಪ್ರಶಸ್ತಿ ಇದು ಮಹಿಳೆಯರಿಗೆ ನೀಡುವಂಥ ಒಂದು ಪ್ರಶಸ್ತಿಯಾಗಿದೆ. ಪುರುಷರಿಗೆ ಸ್ವೇತ್ಲಿಂಗ್ ಕಪ್ಪನ್ನು ಕೊಡ್ತಾರೆ. ಹಾಗೆ ಟೇಬಲ್ ಟೆನ್ನಿಸ್ ಆಟದಲ್ಲಿ ಲೇಖನಿ ಹಿಡಿದು ಮಾದರಿ ರ್ಯಾಕೆಟ್ ಹಿಡಿದು ಪರಿಚಯಿಸುವುದು. ನೋಡಿರಿ, ಇದು ನೋಡಿರಿ. ಟೇಬಲ್ ಟೆನ್ನಿಸ್ ಆಟದಲ್ಲಿ ಲೇಖನಿ ಹಿಡಿತ
ಮಾದರಿಯ ರ್ಯಾಕೆಟ್ ಹಿಡಿತ ಪರಿಚಯಿಸಿದವರು ಯಾರು ಅಂದರೆ ಬೇನಿಯರ್. ಟೇಬಲ್ ಟೆನ್ನಿಸ್ನಲ್ಲಿ ಲೇಖನಿ ಹಿಡಿತ ಮತ್ತು ಮಾದರಿಯ ರ್ಯಾಕೆಟ್ ಹಿಡಿತ ಈ ಒಂದು ಸ್ಕಿಲ್ಗಳು ಯಾರು ಪರಿಚಯ ಮಾಡಿಕೊಟ್ರು ಅಂದರೆ ಅದು ಬೇನಿಯರು. ಪ್ರಥಮ ವಿಶ್ವ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಭಾರತದಲ್ಲಿ ಮೊದಲಿಗೆ ನಡೆದದ್ದು ಎಲ್ಲಿ ಅಂದರೆ ಅದು ಮುಂಬೈಯಲ್ಲಿ. ಭಾರತದ ಟೆಸ್ಟ್ ಆಟಗಾರ ಹಾಗೂ ಡೇವಿಸ್ ಕಪ್ ಆಟಗಾರನನ್ನು ಏನಾಗಿದ್ದನು ಟೆಸ್ಟ್ ಆಟಗಾರನಾಗಿದ್ದ, ಡೇವಿಸ್ ಕಪ್ ಆಟಗಾರನು ಕೂಡ ಆಗಿದ್ದಂತಹ ಭಾರತೀಯ ಟೇಬಲ್ ಟೆನ್ನಿಸ್ ಪಟು ಯಾರೆಂದರೆ ಸಿ ರಾಮಸ್ವಾಮಿಯವರು. ಪ್ರಥಮ ವಿಶ್ವ ಟೇಬಲ್ ಚಾಂಪಿಯನ್ಶಿಪ್ ನಡೆದಿದ್ದು ಎಲ್ಲಿಂದರೆ 1927ರಲ್ಲಿ. ವಾಫ್ ಆರ್ ಗಾಸ್ಮಿಯಾ ಎಂಬ ಹಳೆಯ ಆಟದ ಆಧುನಿಕ ಹೆಸರು ಯಾವುದಂದರೆ ಟೇಬಲ್ ಟೆನ್ನಿಸ್. ಇದಕ್ಕೇನಂತೀವಿ ವಾಫ್ ಅಥವಾ ಗಾಸ್ಮಿಯಾ ಅಂಥೇಳಿ ಕರಿತೀವಿ. ಹೈಟಾಸ್ ಸರ್ವಿಸ್, ಲೋಟಸ್ ಸರ್ವಿಸ್, ಹೈಟಾಸ್ ಸರ್ವಿಸ್, ಲೋಟಸ್ ಸರ್ವಿಸ್ ಅಂದರೆ ಹೈ ಸರ್ವಿಸ್ ಟು ಲೋ ಸರ್ವಿಸ್ ಅಂತ ಕರಿತೀವಲ್ಲ ಹಾಗೆ. ರಿಸೀವಿಂಗ್ ಈ ಸ್ಕಿಲ್ಗಳು ಎದಕ್ಕೆ ಸಂಬಂಧಪಟ್ಟಿವೆ ಅಂದರೆ ಟೇಬಲ್ ಟೆನ್ನಿಸ್ಗೆ ಸಂಬಂಧಪಟ್ಟಿವೆ. ಟೇಬಲ್ ಟೆನ್ನಿಸ್ ಆಟದ ಟೇಬಲ್ಗಳ ಅಳತೆ ಮತ್ತು ಉದ್ದ ಮತ್ತು ಅಗಲ ನೋಡ್ರಿ. ಟೇಬಲ್ ಟೆನ್ನಿಸ್ ಆಟದ ಟೇಬಲ್ನ ಅಳತೆಯ ಉದ್ದ ಮತ್ತು ಅಗಲ. ಟೇಬಲ್ನ ಉದ್ದ ಕೇಳಿದರೆ 2.74 ಮೀಟರ್. ಆಮೇಲೆ ಅಗಲ ಕೇಳಿದರೆ 1.5 to 5 ಮೀಟರ್ ಏನಾಗಿರ್ತದೆ ಅಗಲ ಆಗಿರ್ತದೆ. ಉದ್ದ 9 ಅಡಿ, ಅಡಿಯಲ್ಲಿ ಕೇಳಿದರೆ ಅಗಲ 5 ಅಡಿ, ಇದು ಅಡಿಯಲ್ಲಿ ಕೇಳಿದರೆ. ಸೆಂಟಿಮೀಟರ್ ಕೇಳಿದರೆ 274, ಉದ್ದ 152.5 ಅಗಲ ಆಗಿರ್ತದೆ. ಟೇಬಲ್ ಟೆನ್ನಿಸ್ ಏಷ್ಯನ್ ಕ್ರೀಡೆಯಲ್ಲಿ ಸೇರಿಸಿದ್ದು ಯಾವಾಗ ಅಂದರೆ ಟೋಕಿಯೋದಲ್ಲಿ ಸೇರಿದ್ದು. ಯಾವ ಒಂದು ಒಲಿಂಪಿಕ್ಸ್ನಲ್ಲಿ ಅಂದರೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ. ಸ್ವಾತಿಂಗ್ ಕಪ್ ನೀಡುವಂತಹ ರಾಷ್ಟ್ರ ಯಾವುದಂದರೆ ಚೀನಾ ಕೊಡ್ತಿದ್ದು. ಪುರುಷರಿಗೆ ನೀಡುವಂಥ ಒಂದು ಕಪ್ಪು ಯಾವ ದೇಶ ಕೊಡ್ತದೆ ಅಂದರೆ ಅದು ಚೀನಾ ಕೊಡ್ತಿದ್ದು. ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಮೊದಲಿಗೆ ನಡೆದದ್ದು ಎಲ್ಲಿ ಅಂದರೆ 1938ರಲ್ಲಿ ಕಲ್ಕತ್ತಾದಲ್ಲಿ ನಡೀತೈತೆ. ನೋಡ್ರಿ, ಟೇಬಲ್ ಟೆನ್ನಿಸ್ನ ಚೆಂಡಿನ ವ್ಯಾಸ ಮತ್ತು ತೂಕ. ವ್ಯಾಸ ಕೇಳಿದರೆ 37.2 2ರಿಂದ 38.2 ಇದು ಅಂದರೆ ಅಷ್ಟು ತೂಕ ಇರ್ತೈತೆ, ಅಷ್ಟು ವ್ಯಾಸ ಇರ್ತೈತೆ. ಈಗ ತೂಕ ಕೇಳಿದರೆ 2.40ರಿಂದ 2.53 ಗ್ರಾಮ್ ತೂಕ ಇರ್ತೈತೆ. ಇದರ ತೂಕ ಇದು ಚೆಂಡಿನ ತೂಕ ಮತ್ತು ಚೆಂಡಿನ ವ್ಯಾಸ ಇದು. ಈಗ ಎರಡೂ ವಿಶ್ವ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ನಡುವೆ ಅಂತರ ಎಷ್ಟಿರ್ತದೆ ಅಂದರೆ 2 ವರ್ಷ ಅಂತರವನ್ನು ಅವ್ರು ಕೈಕೊಂಡು ಬಂದಿರ್ತಾರೆ. ಅಂತಾರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಫೆಡರೇಷನ್ ಸ್ಥಾಪನೆಯಾಗಿದ್ದು ಅಥವಾ ಸ್ಥಾಪಿಸಿದವರು ಯಾರಂದರೆ ಜರ್ಮನಿಯವರು. ಟೇಬಲ್ ಟೆನ್ನಿಸ್ ಡಬಲ್ಸ್ ಪಂದ್ಯದಲ್ಲಿ ಆಟಗಾರರು ತಮ್ಮ ಸರದಿಯ ಸರ್ವ್ಗಳನ್ನು ಹೆಂಗೆ ಮಾಡ್ತಾರೆ ಅಂದರೆ ತಮ್ಮ ಸರದಿ ಎಲ್ಲ ಸರ್ವ್ಗಳನ್ನು ಬಲಬದಿಯಿಂದಲೇ ಮಾಡ್ತಾರೆ. ಅವರು ಬಲಬದಿಯಿಂದಲೇ ಮಾಡಬೇಕು ಅಂತ ಅರ್ಥ ಇದೆ. ಟೇಬಲ್ ಟೆನ್ನಿಸ್ ಆಟದಲ್ಲಿ ಆಟಗಾರನೊಬ್ಬ ಅಂಕಣವನ್ನು ಸ್ಪರ್ಶಿಸಿದರೆ ಅವಾಗ ಏನು ಮಾಡ್ತೀವಿ, ಎದುರಾಳಿಗೆ ಅಂಕವನ್ನು ದೊರೆಯುತ್ತದೆ. ಟೇಬಲ್ ಟೆನ್ನಿಸ್ ಆಟದಲ್ಲಿ ಆಟಗಾರನೊಬ್ಬ ಅಂಕಣವನ್ನು ಅಥವಾ ಬೋರ್ಡನ್ನು ಸ್ಪರ್ಶಿಸಿದರೆ ಏನಾಗ್ತದೆ, ಎದುರಾಳಿಗೆ ಒಂದು ಅಂಕವನ್ನು ಕೊಡ್ತಾರೆ. ಟೇಬಲ್ ಟೆನ್ನಿಸ್ ಆಟದಲ್ಲಿ ಎರಡೂ ತಂಡಗಳು ಗಳಿಸಿದ ಅಂಕಗಳು ಏನಾಗಿರ್ತವೆ, ಇಲ್ಲಿ 10 ಅಂದರೆ ಸಮ ಆಗಿದರೆ 10 ಪಡ್ಕೊಂಡಿದ್ರೆ ಎರಡು ಅಂಕಗಳ ವ್ಯತ್ಯಾಸ ಬರೋವರೆಗೂ ಸೆಟ್ ಆಡಿಸ್ತಾರೆ. ಅಂದರೆ 12 ಆಗೋವರೆಗೂ ಏನು ಮಾಡ್ತಾರೆ, ಆ ಸೆಟ್ಟನ್ನು ಆಡಿಸ್ತಾರೆ. ಟೇಬಲ್ ಟೆನ್ನಿಸ್ ಆಟದಲ್ಲಿ ತಂಡಗಳ ಅಂಕಗಳು 10ರಲ್ಲಿ ಸಮವಾದರೆ ಪ್ರತಿ ತಂಡಕ್ಕೆ ನೀಡುವಂತಹ ಸರ್ವಿಸ್ಗಳು ಎಷ್ಟಂದರೆ ಒಂದೊಂದು ಸರ್ವಿಸ್ ಮಾಡುವಂಥ ಅವಕಾಶನ ಕೊಟ್ಟಿರ್ತಾರೆ. ಟೇಬಲ್ ಟೆನ್ನಿಸ್ ಡಬಲ್ಸ್ ಆಟದಲ್ಲಿ ಆಟಗಾರರು ಸರದಿಯ ಪ್ರಕಾರ ಚೆಂಡನ್ನು ಹಿಂದಿರುಗಿಸದಿದ್ದರೆ ಎದುರಾಳಿ ತಂಡಕ್ಕೆ ಏನು ಮಾಡ್ತಾರೆ, ಒಂದು ಅಂಕ ಕೊಡ್ತಾರೆ. ಟೇಬಲ್ ಟೆನ್ನಿಸ್ ಡಬಲ್ಸ್ನಲ್ಲಿ ಆಟಗಾರರು ಸರದಿಯ ಪ್ರಕಾರ ಏನಾದರೂ ಚೆಂಡನ್ನು ಹಿಂದಿರುಗಿಸದಿದ್ದರೆ ಏನು ಮಾಡ್ತಾರೆ ಅಂದರೆ ಎದುರಾಳಿ ತಂಡಕ್ಕೆ ಒಂದು ಅಂಕವನ್ನು ಕೊಡ್ತಾರೆ. ಟೇಬಲ್ ಟೆನ್ನಿಸ್ ಆಟದಲ್ಲಿ ಸರ್ವ್ ಮಾಡಿದಂತಹ ಚೆಂಡು ನೆಟ್ಟಿಗೆ ತಾಗಿ ಸರಿಯಾದಂಥ ಅಂಕಣದಲ್ಲಿ ಬಿದ್ದರೆ ಆ ಸರ್ವ್ ಏನು ಮಾಡ್ತದೆ, ಸರಿಯಾದಂಥ ಟೇಬಲ್ ಟೆನ್ನಿಸ್ ಆಟದಲ್ಲಿ ಸರ್ವ್ ಮಾಡಿದಂತಹ ಚೆಂಡು ಏನಾದರೂ ನೆಟ್ಟಿಗೆ ತಾಗಿ ಸರಿಯಾದ ಅಂಕಣದಲ್ಲಿ ಬಿದ್ದರೆ ಅವಾಗ ಏನು ಮಾಡ್ತಾರೆ ಅಂದರೆ ಆ ಸರ್ವ್ ಕಳೆದುಕೊಳ್ಳುವುದರ ಜೊತೆಗೆ ಒಂದು ಅಂಕ ಕೂಡ ಏನು ಮಾಡ್ತದೆ ಅವರಿಗೆ ದೊರೀತದೆ. ಆ ಒಂದು ಸರ್ವಿಸು ಕಳೆದುಕೊಳ್ಳುವುದರ ಜೊತೆಗೆ ಏನು ಮಾಡ್ತಾರೆ, ಒಂದು ಅಂಕ ಕೂಡ ಸಿಗ್ತೈತೆ. ಇಷ್ಟೇನಾಯ್ತಂದರೆ ಟೇಬಲ್ ಟೆನ್ನಿಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ನಾವು
ಬಿಡಿಸಿದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಗೇಮ್ಸ್ ಕುರಿತು ತರಗತಿಯನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.